ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಮ್ಯಾರಿಕೋ ಕ್ವಾರ್ಟರ್ಲಿ ರಿಸಲ್ಟ್ಸು. ರೆವೆನ್ಯೂ ಜುಲೈ ಟು ಸೆಪ್ಟೆಂಬರ್ 2023ಯಲ್ಲಿ 2476 ಕ್ರೋರ್ಸು, ಜುಲೈ ಟು ಸೆಪ್ಟೆಂಬರ್ 2024 2664 ಕ್ರೋರ್ಸು, 8% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 360 ಕೋಟಿಯಿಂದ 433 ಕೋಟಿ ಆಗಿದೆ, 20% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟ್ರಲ್ಲಿ. ಇದು ಬೆಟರ್ ದೆನ್ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಶೇರ್ ಪ್ರೈಸ್ ಇವತ್ತು 9%ವರೆಗೂ ರ್ಯಾಲಿ ಆಗಿತ್ತು, ಆದರೆ ಕ್ಲೋಸಿಂಗು 3% ಅಪ್ಪು. ನ್ಯೂಸ್ ನಂಬರ್ 2, ಸ್ವಿಗ್ಗಿ IPO ಪ್ರೈಸ್ ಬ್ಯಾಂಡು. ಸ್ವಿಗ್ಗಿ IPOದು ಪ್ರೈಸ್ ಬ್ಯಾಂಡ್ ಫೈನಲೈಸ್ ಆಗಿದೆ. 371 to 390 rupees ಪರ್ ಶೇರು. ಹಾಗೂ IPO ಡೇಟ್ಸು 6, 7, 8 ನವಂಬರು. ಅಲಾಟ್ಮೆಂಟು 11ನೇ ತಾರೀಕು ನವಂಬರ್ ಆಗುತ್ತೆ. ಕ್ರೆಡಿಟ್ ಆಫ್ ಶೇರ್ಸು 12 ನವಂಬರ್ ಹಾಗೂ ಟ್ರೇಡಿಂಗ್ ಸ್ಟಾರ್ಟ್ ಆಗೋದು ಆ ಶೇರ್ಸಲ್ಲಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ 13ನೇ ತಾರೀಕು ನವಂಬರು. IPO ಅಲ್ಲಿ ಅಪ್ರಾಕ್ಸಿಮೇಟ್ಲಿ 4500 ಕ್ರೋರ್ಸ್ ಫ್ರೆಶ್ ಇಶ್ಯೂ ಮತ್ತು ಆಫರ್ ಫಾರ್ ಸೇಲು ಅರೌಂಡ್ 6828 ಕ್ರೋರ್ಸು. ಟೋಟಲು ಆಲ್ಮೋಸ್ಟ್ 11,327 ಕೋಟಿ ಇರ್ಬೋದು. ಅವರ ಲಿಸ್ಟಿಂಗ್ ಟೈಮಲ್ಲಿ ಆ್ಯಸ್ ಪರ್ ಇಶ್ಯೂ ಪ್ರೈಸು 87,299 ಕ್ರೋರ್ಸ್ ಇರ್ಬೋದು. ಹಾಗೂ ಅದು ಏನಾದರೂ ಪ್ರೀಮಿಯಮ್ ಲಿಸ್ಟ್ ಆದರೆ ಆವಾಗ ಮಾರ್ಕೆಟ್ ಕ್ಯಾಪು ಇನ್ನು ಜಾಸ್ತಿ ಆಗುತ್ತೆ. ಶ್ರೀಹರ್ಷ ಮಜೆಟಿ ಅಂತ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಗ್ರೂಪ್ CEO, ಅವ್ರದ್ದು 5.36% ಸ್ಟೇಕ್ ಇದೆ. ಹಾಗೂ ಲಕ್ಷ್ಮೀನಂದನ್ ರೆಡ್ಡಿ ಓಬಲ್ ಅವರು ಹೋಲ್ ಟೈಮ್ ಡೈರೆಕ್ಟರು 1.75% ಸ್ಟೇಕ್ ಇಟ್ಕೊಂಡಿದ್ದಾರೆ ಸ್ವಿಗ್ಗಿ ಕಂಪ್ನಿಯಲ್ಲಿ. ನ್ಯೂಸ್ ನಂಬರ್ 3, ಡಾಬರ್ ಇಂಡಿಯಾ ಕ್ವಾರ್ಟರ್ಲಿ ರಿಸಲ್ಟ್ಸು. ರೆವೆನ್ಯೂ ಜುಲೈ ಟು ಸೆಪ್ಟೆಂಬರ್ 2023 3204 ಕ್ರೋರ್ಸು, ಜುಲೈ ಟು ಸೆಪ್ಟೆಂಬರ್ 2024 3029 ಕ್ರೋರ್ಸು, 5.5% ಕಮ್ಮಿ ಆಗಿದೆ. ಅದೇ ಥರ ನೆಟ್ ಪ್ರಾಫಿಟ್ಟು 507 ಕ್ರೋರ್ಸಿಂದ 425 ಕ್ರೋರ್ಸ್ ಆಗಿದೆ. ಅದು ಅಪ್ರಾಕ್ಸಿಮೇಟ್ಲಿ 16% ಬಿದ್ದಿದೆ. ಆ್ಯಾವ್ರೇಜ್ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟ್ರಲ್ಲಿ. ಹಾಗೂ ಆ್ಯಸ್ ಪರ್ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ ಅಂತ ಅನಲಿಸ್ಟ್ ಹೇಳ್ತಾ ಇದ್ದಾರೆ. ಶೇರ್ಸು ಈ ಪರ್ಟಿಕ್ಯುಲರ್ ರಿಸಲ್ಟ್ಸಿಗೆ ನಾಳೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 4, ಓಲಾ ಎಲೆಕ್ಟ್ರಿಕ್ ಎಕ್ಸ್ಪ್ಯಾಂಡ್ ಸರ್ವಿಸ್ ಬೈ 30%. ಓಲಾ ಎಲೆಕ್ಟ್ರಿಕ್ ಕಂಪ್ನಿಯವರು ಅವರ ಸರ್ವಿಸ್ ಕೆಪಾಸಿಟಿನ ಇನ್ನೂ 30% ಜಾಸ್ತಿ ಮಾಡಿದ್ದಾರೆ. ಹೊಸ ಸರ್ವಿಸ್ ಸೆಂಟರ್ಸ್ ಹಾಗೂ ಜಾಸ್ತಿ ಸ್ಟಾಫನ್ನು ಎಂಪ್ಲಾಯ್ ಮಾಡ್ತಾ ಇದ್ದಾರೆ. 50 ಸರ್ವಿಸ್ ಸೆಂಟರ್ಸನ್ನು ಅವರು ಆ್ಯಡ್ ಮಾಡಿದ್ದಾರೆ ಅವರ ಟೋಟಲಿ ಒಂದು ಸರ್ವಿಸ್ ಸೆಂಟರ್ ಕೆಪಾಸಿಟಿಗೆ. ಹಾಗೂ 500 ಹೊಸ ಟೆಕ್ನಿಷಿಯನ್ಸನ್ನು ಹೈರ್ ಮಾಡಿದ್ದಾರೆ. ಸೊ ದ್ಯಾಟ್ ಯಾರಾದರೂ ಕಸ್ಟಮರ್ಸು ಕಂಪ್ಲೇಂಟ್ ಅಂತ ಬಂದರೆ ಅದನ್ನು ಆದಷ್ಟು ಬೇಗ ಅವ್ರದನ್ನು ಸಾಲ್ವ್ ಮಾಡ್ಬೋದಂತ. ರೀಸೆಂಟಾಗಿ ಸೋಷಿಯಲ್ ಮೀಡಿಯಾದ ತುಂಬ ಒಂದು ದೊಡ್ಡ ವೈರಲ್ ಆಗ್ತಾ ಇದೆ. ಅದರಲ್ಲಿ ತುಂಬ ಕಸ್ಟಮರ್ ಕಂಪ್ಲೇಂಟ್ಸ್ ಬರ್ತಾ ಇದೆ ಓಲಾದು. ಹಾಗೂ ಓಲಾ ಅದನ್ನು ಕರೆಕ್ಟಾಗಿ ಸಾಲ್ವ್ ಮಾಡ್ತಾ ಇಲ್ಲ ಅಂತ ಸುಮಾರು ಜನಕ್ಕೆ ಬೇಜಾರು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. HDFC ಸ್ಟ್ಯಾಂಡರ್ಡ್ ಲೈಫ್ ಕಂಪ್ನಿಯವರು PNB ಹೌಸಿಂಗ್ ಫೈನಾನ್ಸು 90 ಕ್ರೋರ್ಸ್ ವರ್ತು ಶೇರ್ಸನ್ನು ಪರ್ಚೇಸ್ ಮಾಡಿದ್ದಾರೆ ಓಪನ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ನು. ಹಾಗೂ 0.4% ಸ್ಟೇಕು ಪರ್ಚೇಸ್ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ಲಿ ಆವ್ರೇಜ್ ಪ್ರೈಸ್ ಆಫ್ ಪರ್ಚೇಸು 900 rupees ಪರ್ ಶೇರ್ ಅಂತ ಹೇಳಿದ್ದಾರೆ. ಎಕಾನಮಿಸ್ಟ್ ಪ್ರಕಾರ ಮೋಸ್ಟ್ ಪ್ರಾಬ್ಲಿ RBI ಅವರು ಇಂಟ್ರೆಸ್ಟ್ ರೇಟ್ಸನ್ನು ಸ್ವಲ್ಪ ಕಮ್ಮಿ ಮಾಡ್ಬೋದು, 0.25% ಕಮ್ಮಿ ಮಾಡ್ಬೋದು. ಡಿಸೆಂಬರ್ ಮೀಟಿಂಗಲ್ಲಿ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಆಗುತ್ತೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸು ನಾಳೆ ಓಪನ್ ಇರುತ್ತೆ. ಹಾಗೂ 1ನೇ ತಾರೀಕು ನವಂಬರು ದೀಪಾವಳಿಗೆ ಅಂತ ಅವರು ಕ್ಲೋಸ್ ಮಾಡ್ತಾರೆ. ಆದರೆ 1 ನವಂಬರ್ ಈವ್ನಿಂಗು ಮುಹೂರ್ತ ಟ್ರೇಡಿಂಗ್ ಅಂತ 6ರಿಂದ 7 ಗಂಟೆ ಒಂದು ಪರ್ಟಿಕ್ಯುಲರ್ ಸ್ಪೆಷಲ್ ಟ್ರೇಡಿಂಗ್ ಸೆಷನನ್ನು ಓಪನ್ ಮಾಡಿ ಇಟ್ಟಿರ್ತಾರೆ. ಅದ್ರ ಬಗ್ಗೆ ನಾಳೆ ಒಂದು ವಿಡಿಯೋ ಮಾಡ್ತೀವಿ, ಮಿಸ್ ಮಾಡದೆ ನೋಡಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 126 ಪಾಯಿಂಟ್ ಅಪ್ಪು, 24,341 ಕ್ಲೋಸ್ ಆಯಿತು. ಸೆನ್ಸೆಕ್ಸು 427 ಪಾಯಿಂಟ್ ಅಪ್ಪು, 79,942 ಕ್ಲೋಸ್ ಆಯಿತು. ಸೊ 2 ದಿವಸ ಪಾಸಿಟಿವ್ ಆದಮೇಲೆ ಇವತ್ತು ಸ್ವಲ್ಪ ನೆಗೆಟಿವ್ ಡೇ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಎಂಟರ್ಪ್ರೈಸಸ್ 4.23% ಅಪ್ಪು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 3.08% ಅಪ್ಪು, ಹೀರೋ ಮೋಟೋಕಾರ್ಪ್ 2.54% ಅಪ್ಪು. ಟಾಪ್ ಲೂಸರ್ಸು ಸಿಪ್ಲಾ 4.01% ಡೌನು, ಶ್ರೀರಾಮ್ ಫೈನಾನ್ಸ್ 2.44% ಡೌನು, SBI ಲೈಫ್ ಇನ್ಶೂರೆನ್ಸ್ 2.23% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು IRFC 8.37% ಅಪ್ಪು, ಡಾಬರ್ 2.01% ಅಪ್ಪು, IRCTC 1.76% ಅಪ್ಪು. ಟಾಪ್ ಲೂಸರ್ಸು ಸಂವರ್ಧನ ಮದರ್ಸನ್ 2.73% ಡೌನು, ICICI ಪ್ರೊಡೆನ್ಷಿಯಲ್ 2.71% ಡೌನು, ಟೊರೆಂಟ್ ಫಾರ್ಮಾ 2.42% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1924 ಸ್ಟಾಕ್ಸ್, ಡಿಕ್ಲೈನ್ ಆಗಿದ್ದು 593 ಸ್ಟಾಕ್ಸು. ಸೊ 76% ಅಪ್ಪು, 24% ಡೌನ್. ಪಾಯಿಂಟ್ ನಂಬರ್ 5,
Yesterday's FI and DI investment data. Foreign institutional investors 549 crores net sales ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 730 ಕೋಟಿ ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 8116 per ಗ್ರಾಮು, ಸಿಲ್ವರ್ 100 ರೂಪಾಯಿ per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $84.08, ಒಂದು ಯೂರೋ 91.15 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 week high. ಜಿಲೆಟ್ ಇಂಡಿಯಾ 52 week high 9899, ಕ್ಲೋಸಿಂಗು 9757. ಕಾಫರ್ಜು 7895 52 week high, ಕ್ಲೋಸಿಂಗು 7742. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 week low. ಯಾವ ಮೇಜರ್ ಸ್ಟಾಕು 52 week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.57% ಡೌನು, ಜಪಾನ್ 0.95% ಅಪ್ಪು, ಜರ್ಮನಿ 0.65% ಡೌನು, ಫ್ರಾನ್ಸ್ 1.18% ಡೌನು, UK 0.37% ಡೌನು ಹಾಗೂ ನ್ಯಾಸ್ಡ್ಯಾಕು 0.78% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.